ಬ್ರಹ್ಮಾಂಡವನ್ನು ಅಸ್ತಿತ್ವಕ್ಕೆ ತಂದ ಪರಮಾತ್ಮನಿಗೆ ನಾನು ನಿಮ್ಮನ್ನು ನಮಸ್ಕರಿಸುತ್ತೇನೆ. ನೀವು 3 ಗುಣಗಳಾದ ಸಕಾರಾತ್ಮಕತೆ, ನಕಾರಾತ್ಮಕತೆ, ಜಡತ್ವ ಅಥವಾ ಆಲಸ್ಯಗಳನ್ನು ಬಳಸಿಕೊಂಡು ವಿಶ್ವವನ್ನು ರಚಿಸಿದ್ದೀರಿ. ನೀವು ಓಂ ಎಂಬ ಆದಿಸ್ವರವನ್ನು ಮತ್ತು ಶಾಶ್ವತ ಆನಂದವನ್ನು ಪ್ರತಿನಿಧಿಸುತ್ತೀರಿ. ನಮಸ್ಕಾರ, ನಾನು ನಿಮ್ಮ ಶಿವು ಎಸ್ ಯಶೋಧರ. ಕಳೆದ ಸಂಚಿಕೆಯಲ್ಲಿ ಸಿನಿಮಾಟೋಗ್ರಫಿಯ ಪಿತಾಮಹ ಲೇ ಪ್ರಿನ್ಸ್ ಅವರ ನಿಗೂಢ ಕಣ್ಮರೆಯಾದ ವಿಚಾರವನ್ನು ಹೇಳ್ತಾ ಕೊನೆಯಲ್ಲಿ ನಮ್ಮೆಲ್ಲರ ನಿರ್ಮಾಪಕರ ಸೃಷ್ಟಿಕರ್ತ ಬ್ರಹ್ಮನ ಬರಹವನ್ನು ಓದಲಿಕ್ಕೂ ಆಗಲ್ಲ, ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ ಅನ್ನೋಣವೆ ಹಾಗಂತ ಹೇಳಿದ್ದೆ. ಸಿನಿಮಾಟೋಗ್ರಫಿಯ ಕುರಿತು ಈ 4ನೇ ಸಂಚಿಕೆಯಲ್ಲಿ 4 ತಲೆಯ ಬ್ರಹ್ಮನನ್ನು ಕುರಿತು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಸೃಷ್ಟಿಕರ್ತ ಬ್ರಹ್ಮ ಯಾರಿವನು? ಹೇಗೆ ಸೃಷ್ಟಿಯಾದ? ಏನೆಲ್ಲ ಸೃಷ್ಟಿ ಮಾಡ್ದ? ಹೇಗೆಲ್ಲ ಸೃಷ್ಟಿ ಮಾಡ್ದ? ತಿಳ್ಕೊಳ್ಳೋಣ ಬನ್ನಿ. ಸನಾತನ ಹಿಂದೂ ಧರ್ಮದ ಪ್ರಕಾರ ಭೂಮಿಯ ಒಟ್ಟು ಆಯಸ್ಸನ್ನು 4 ಭಾಗಗಳಾಗಿ ವಿಂಗಡಿಸ್ತೀವಿ. ಅದರಲ್ಲಿ ಫಸ್ಟನ್ನು ಸತ್ಯಯುಗ ಅಥವಾ ಕೃತಯುಗ ಅಂತ ಕರಿತೀವಿ. ಈ ಯುಗದಲ್ಲಿ ಜನಿಸಿದವರೇ ದೇವತೆಗಳು ಅಂತ ನಾವು ನಂಬಿದ್ದೀವಿ. ಈಗ ನಾವು ಜೀವಿಸ್ತಾ ಇರೋದು ಕಲಿಯುಗದಲ್ಲಿ. ಇಂತಿಗೆ ಸರಿಸುಮಾರು 38,93,124 ವರ್ಷಗಳ ಹಿಂದೆ ಸೃಷ್ಟಿಕರ್ತ ಬ್ರಹ್ಮ ಹುಟ್ಟಿರ್ತಾನೆ. ಹಾಗಂತ ಪುರಾಣದ ಕಾಲ ನಿರ್ಣಯದ ಪ್ರಕಾರ ನಾವು ನಿರ್ಧರಿಸಬಹುದು. ಈ ಬ್ರಹ್ಮನ ತಂದೆ ತಾಯಿ ಯಾರು ಅಂತ ಕೇಳ್ತೀರಾ? ಈತ ಸ್ವಯಂಭು, ಯಾವ ತಂದೆ ತಾಯಿಯ ಸಂಯೋಗದಿಂದಲೂ ಹುಟ್ಟುವವನಲ್ಲ, ಸ್ವಯಂ ಸೃಷ್ಟಿಗೊಂಡವನು ಅಂತ ಅರ್ಥ. ಸತ್ಯಯುಗದಲ್ಲಿ ಈ ಭೂಮಿ ಮೇಲೆ ಹುಟ್ಟಿದ ಮೊಟ್ಟ ಮೊದಲ ವ್ಯಕ್ತಿಯೇ ಈ ಬ್ರಹ್ಮ. ಬ್ರಹ್ಮ ಹುಟ್ಟಿದ ಮೇಲೇ ಈ ಬ್ರಹ್ಮಾಂಡ ಹುಟ್ಟಿದ್ದು. ಈ ಬ್ರಹ್ಮಾಂಡದೊಳಗಡೆ ನಾವೆಲ್ಲ ಜೀವಿಸ್ತಾ ಇರೋದು. ಹಂಸ ಪಕ್ಷಿಯೇ ವಾಹನ, ಕೆಸರಿನಲ್ಲಿ ಹುಟ್ಟಿದ ಕಮಲವೇ ಆಸನ. 4 ತಲೆ, 4 ಕೈ, 2 ಕಾಲು, 1 ದೇಹ, ಪ್ರಖಂಡ ಪಾಂಡಿತ್ಯ, ಅಖಂಡ ಪ್ರೌಢತೆ ಈ ಬ್ರಹ್ಮದೇವನದ್ದು. ಸಕಾರ ಅನ್ನೋ ಹೀರೋ, ನಕಾರ ಅನ್ನೋ ವಿಲನ್, ಅಕಾರ ಅನ್ನೋ ಸೆಟ್ಟು. ಈ 3 ಫಾರ್ಮುಲಾಗಳನ್ನು ಬಳಸ್ಕೊಂಡು ಅದ್ಭುತವಾದ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ, ನಿರ್ದೇಶನ ಎಲ್ಲವನ್ನು ಮಾಡಿ ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್, ಕಾಮಿಡಿ, ರೊಮ್ಯಾಂಟಿಕ್, ಆಕ್ಷನ್, ಸೋಷಿಯಲ್, ಪೊಲಿಟಿಕಲ್, ಮೆಡಿಕಲ್, ಎಮೋಷನಲ್, ಎಜುಕೇಷನಲ್, ನ್ಯಾಚುರಲ್, ಫಿಕ್ಷನಲ್, ಫಿಲಾಸಫಿಕಲ್, ಮೆಟಾಫಿಸಿಕಲ್, ಮೈಥಾಲಜಿಕಲ್, ಹಿಸ್ಟಾರಿಕಲ್ ಹೀಗೆ 10 ಹಲವಾರು ಜಾನರ್ಗಳಲ್ಲಿ ಬ್ರಹ್ಮಾಂಡ ಅನ್ನೋ ಭವ್ಯವಾದ ಸಿನಿಮಾ ಮಾಡಿದ್ದಾರೆ ದ ಗ್ರೇಟ್ ಯೂನಿವರ್ಸಲ್ ಕ್ರಿಯೇಟರ್ ಬ್ರಹ್ಮದೇವ. ದ್ವಾಪರ ಯುಗದ ಆರಂಭದಲ್ಲಿ ಶಿವಪುತ್ರ ಗಣೇಶನನ್ನು ಲಿಪಿಕಾರನನ್ನಾಗಿ ಮಾಡಿ ವೇದವ್ಯಾಸರ ಬಳಿ ಬಿಟ್ಟು
ಮಹಾಭಾರತವನ್ನು ಬರೆಸಿ ತ್ರೇತಾಯುಗದ ಆರಂಭದಲ್ಲಿ ವಾಲ್ಮೀಕಿಯಿಂದ ರಾಮಾಯಣ ಬರೆಸಿ ಈ ಕಲಿಯುಗದಲ್ಲಿ ಮಾನವ ಜನಾಂಗವನ್ನು ಹಲವು ಧಾರ್ಮಿಕ ವಿಧಿವಿಧಾನಗಳಿಂದ ವಿಂಗಡಿಸಿ ಜೈನ ಧರ್ಮದಿಂದ ತತ್ವಾರ್ಥ ಸೂತ್ರ, ಬೌದ್ಧ ಧರ್ಮದಿಂದ ತ್ರಿಪಿಟಕ, ಕ್ರೈಸ್ತ ಧರ್ಮದಿಂದ ಬೈಬಲ್, ಇಸ್ಲಾಂ ಧರ್ಮದಿಂದ ಕುರಾನ್, ಸಿಖ್ ಧರ್ಮದಿಂದ ಗುರು ಗ್ರಂಥ ಸಾಹೇಬ, ಹೀಗೆ ಹಲವಾರು ಕೃತಿಗಳನ್ನು ಬರೆಸಿ ಸೃಷ್ಟಿ ಮಾಡಿರೋ 80 ಕೋಟಿ ಜೀವರಾಶಿಗಳಲ್ಲೂ ವೈವಿಧ್ಯಮಯ ಸಂಸ್ಕೃತಿಯ ಜೀವ ಬಣ್ಣ ಬೆರೆಸಿ ಭೂಮಿ ಅನ್ನೋ ಸ್ಟೇಜಲ್ಲಿ ನಿನಗಿಷ್ಟ ಬಂದಾಗೆ ಸಂಕಲನ, ವ್ಯವಕಲನ, ಭಾಗಾಕಾರ, ಗುಣಾಕಾರ ಮಾಡಿ ಶೃಂಗಾರ, ಹಾಸ್ಯ ಮುಂತಾದ ನವರಸಗಳಲ್ಲಿ ಮುಳುಗಿಸಿ ದೇವಲೋಕ ಅನ್ನೋ ಒಂದು ಥಿಯೇಟರ್ನಲ್ಲಿ ಕೂರಿಸಿ ನೀನೇ ರಚಿಸಿ ನಿರ್ದೇಶನ ಮಾಡ್ತಾ ಇರೋ ಬ್ರಹ್ಮಾಂಡ ಅನ್ನೋ ಚಿತ್ರ ತೋರಿಸ್ತಾ ಇರೋ ಬ್ರಹ್ಮದೇವ, ನಿನಗೆ ಕೋಟಿ ಕೋಟಿ ನಮಸ್ಕಾರ. ನಿನ್ನನ್ನು ಅರ್ಥ ಮಾಡ್ಕೊಳೋದಕ್ಕೆ ಆಗ್ತಾ ಇಲ್ವಲ್ಲ ಗುರು. ಇರಲಿ, ಮುಂದಿನ ಸಂಚಿಕೆಯಲ್ಲಿ ಸಿನಿಮಾ ವಿಚಾರವಾಗಿ ಇನ್ನೂ ಏನಾದರೂ ಹೇಳಬೇಕು ಅಂತಂದರೆ ನನಗೂ ಸ್ವಲ್ಪ ಬುದ್ಧಿ ಕೊಡಪ್ಪ. ನನ್ನ ಆತ್ಮೀಯರೇ, ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಮೀಟ್ ಮಾಡೋಣ. ಟಿಲ್ ದೆನ್, ಟೇಕ್ ಕೇರ್, ಬಾಯ್.